ಎಷ್ಟು ನಾಟಕ ಆಡ್ತೀಯ ನೀನು. ನಾನು ಎಷ್ಟು ನಂಬಿದ್ದೆ ಅಂದರೆ ನಿನ್ನ, ನಿಜವಾಗ್ಲೂ ನಾನು ತುಂಬ ನಂಬಿದ್ದೆ. ಇಂಥ ನೀನು ಮೋಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಹಿಂಗೆಲ್ಲ ಮಾಡಿ ಇಷ್ಟೆಲ್ಲ ನೀನು ವರ್ಷ ಆಗಿದೆಯಾ ಅಂತ ನನಗೆ ಗೊತ್ತಿರಲಿಲ್ಲ. ಇಂಥ ಕಚಡ ಅನ್ನೋದು ಗೊತ್ತಿದ್ರೆ ನಾನು ನೀನು ಹುಡ್ಕೊಂಡೇ ಬರ್ತಾ ಇರಲಿಲ್ಲ ಕಣೆ. ನಾನು ಎಲ್ಲೋ ನನ್ನ ಪಾಡಿಗೆ ನಾನು ಅಲ್ಲೇ ಇದ್ದಿರ್ತಿದ್ದೆ. ಇವಾಗ ನಾನು ನಿನ್ನ ಮಾತಾಡ್ಸೋದೇ ಇಲ್ಲ. ಅಲ್ಲ, ಮಾತಾಡ್ಸಲ್ಲ ಅಂತಂದ್ರೆ ಹೆಂಗಾಗುತ್ತೆ? ಅವ್ರು ಹೇಳೋದೆಲ್ಲ ಕೇಳಬೇಡ. ನಮಗೆ ವೈರುಗಳು ಜಾಸ್ತಿ. ನಾನು ಹೇಳ್ದೆ ತಾನೇ ಅವತ್ತೇನೆ, ನಮಗಿಲ್ಲಿ ದೃಷ್ಟಿಗಳು ಜಾಸ್ತಿ ಇದ್ದಾರೆ, ನೀನು ಇಲ್ಲಿ ಯಾರ ಮಾತನ್ನು ಕೇಳಬೇಡ ಅಂತ ಹೇಳಿದ್ದೀನಿ. ಅವನೇನು ನನಗೆ ಮದುವೆ ಆಗಲಿಲ್ಲ. ಅವನು ಹುಡುಗಿ ಮೇಲೆ ಸಿಟ್ಟಿಗೆ ಸುಮ್ಮನೆ ಆ್ಯಕ್ಟ್ ಮಾಡ್ತೀನಿ, ನಾಟಕ ಮಾಡ್ತೀನಿ, ನೀನು ಮದುವೆ ಆಗಿರೋ ಥರ ನಾಟಕ ಮಾಡ್ತೀನಿ ಅಂತ ಬಂದಿದ್ದ ಅಷ್ಟೇ. ನನ್ನ ಮಗ ನೀನು ಇರಲಿಲ್ವಲ್ಲ, ಅದಕ್ಕೆ ನನಗೆ ಬೇರೆ ಹಿಂಗಾಗಿತ್ತಲ್ಲ, ನಮ್ಮಪ್ಪ ನಮ್ಮಮ್ಮಗೆ ಏನು ಹೇಳಿ, ಅವನಾದ್ರಲ್ಲಿ ನಾವು ಮಾಡಿದ್ರೆ ಅತ್ಲಾಗೆ ಅವನ ಮೇಲೆ ಹಾಕ್ಬೋದು ಅಂತೇಳಿ ಅವನಿಗೆ ಇಷ್ಟಪಡೋರಂಗೆ ನಾಟಕ ಮಾಡಿದ್ದ ಅಷ್ಟೇ. ಹಿಂಗೆ ಮಾಡ್ಕೊಂಡು ನಾನು ಇಲ್ಲಿ ನೋಡಿಲಿ, ನಾನು ಹೇಳೋದು ಕೇಳು. ನೀನು ತತ್ತೊದ್ಲಿಸ್ಕೊಂಡು ನನಗೆ ಹೇಳೋಂಥದ್ದೇನು ಬೇಕಾಗಿಲ್ಲ ಕಣೆ. ಮುಚ್ಕೊಂಡಿದ್ರೆ ಚೆನ್ನಾಗೈತೆ. ನೀನು ಮಾಡಿರೋ ಅಲ್ಕ ಕೆಲಸಕ್ಕೆ ಇನ್ನೂ ದೊಡ್ಡದಾಗೆ ಮಾತಾಡ್ತಾಳೆ. ಮುಚ್ಚು ಬಾಯಿ. ನೀನು ಏನಾದರೂ ನನ್ನ ಹತ್ರ ಮಾತಾಡಿದೀಯ ಅಂದ್ರೆ ನೋಡು ಸರಿ ಇರೋದಿಲ್ಲ. ನೀನು ಬಾಯಿ ಮುಚ್ಕೊಂಡಿರಬೇಕು ಲೋಫರ್. ನಾನು ನಿನ್ನ ಎಷ್ಟು ನಂಬಿದ್ದೆ, ಮತ್ತು ಹೇಳ್ಬೇಕಾಗಿತ್ತು. ಹಿಂಗೆಲ್ಲ ಮಾಡಿದ್ದೆ ಅಂತ ಹೇಳಿ ಅದನ್ನೆಲ್ಲ ಹೇಳ್ಬೇಕಾಗಿತ್ತು. ಅವ್ನು ಬಂದು ಇಷ್ಟೊಂದು ಬೀದಿಲಿ ನಿಂತ್ಕೊಂಡು ನಿನ್ನ ಮರ್ಯಾದೆ ಹರಾಜಾಗ್ತಾ ಇದ್ದಾನೆ ಅಂತಂದರೆ ನೀನು ಎಷ್ಟು ಓಟು ಬಿಟ್ಟಿರೋಳು, ನೀನು ಎಂಥವಳು ಅಂತ ಗೊತ್ತಾಗ್ತೈತೆ ಕಣೆ. ಇಲ್ಲ ಕಣಪ್ಪ, ಇಲ್ಲಿ ನೋಡಿಲಿ, ಅವ್ನಿಗೆ ಆಗಲ್ಲ ನಮ್ಮನ್ನು ಕಂಡ್ರೆ. ಅದಕ್ಕಾಗಿ ನಂಗೆ ಮಾಡಿದ್ದಾರೆ. ಇಲ್ಲೆಲ್ಲ ನಮಗೆ ವೈರಿಗಳು ಜಾಸ್ತಿ. ನಾವು ಚೆನ್ನಾಗಿರೋದಕ್ಕೆ ಸಹಿಸ್ಕೆಮಲ್ಲ. ನಾವು ಚೆನ್ನಾಗಿರೋದು ನೋಡಿ ಅರ್ಧ ಒಟ್ಟುರಿ ಜನಗಳಿಗೆ. ನೀನು ಬುದ್ಧಿ ಇಲ್ದವನು ಅವ್ರ ಮಾತು ಕೇಳ್ತೀನಿ. ನೀನು ಬುದ್ಧಿ ಬೇಡವಾ? ಅವ್ರ ಮಾತು ಕೇಳ್ತಾ ಇದೆಯಲ್ಲ ನೀನು. ನೀನು ಬುದ್ಧಿ ಇರೋನಾಗಿದ್ರೆ ಅವ್ರ ಮಾತು ಕೇಳ್ತಾ ಇರಲಿಲ್ಲ. ನನ್ನ ನಂಬಿದೀಯ ಅಂದಮೇಲೆ ನಾನು ನಂಬಬೇಕು. ಅವ್ರ ಮಾತೆಲ್ಲ ಕೇಳಬೇಡ, ಸರಿನಾ? ಕೆಡ್ಸೋರು 1000 ಜನ ಇರ್ತಾರೆ. ಚೆನ್ನಾಗಿರ್ಲಿ ಅಂತ ಹೇಳೋರು ಯಾರೋ 100ಕ್ಕೊಬ್ರು, ಇದ್ದವರೆಲ್ಲ ಹಾಳಾಗಿ ಹೋಗ್ಲಿ ಅಂತ ಕಾಯ್ತಾ ಇರೋರು ಈ ಊರಲ್ಲಿ. ಅದರಲ್ಲೂ ನಮ್ಮೂರಲ್ಲಿ ನಮ್ಮನ್ನು ಕಂಡ್ರೆ ಚೆನ್ನಾಗಿದ್ದಾರಲ್ಲ, ಹೆಂಗೋನೋ ಎಲ್ಲ ಮನೆ ಕಡೆಗೂ ಎಲ್ಲ ಚೆನ್ನಾಗಿದ್ದಾರೆ. ಅವರಮ್ಮ ಎಲ್ಲ ಏನು ಬೇಕಾದ ಕಣ್ಣಿಗೆ ಬೇಕಾಗಿರೋ ತೊಗೊಳ್ತಾರೆ, ತಿಂತಾರೆ, ಎಲ್ಲ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿದ್ದಾರಲ್ಲ, ಹೆಂಗಿದಾರಲ್ಲ ಅಂತೇಳಿ ನಮ್ಮನ್ನು ನೋಡಿ ಹೊಟ್ಟೆ ಉರಿ ಜನಗಳಿಗೆ. ಅದಕ್ಕೆ ನನ್ನ ಬಗ್ಗೆ ನಮ್ಮ ಅಮ್ಮನ ಬಗ್ಗೆ ಇಲ್ಲದ್ದು ಹೇಳವ್ರೆ. ನೀನು ಅದನ್ನೇ ನಂಬ್ತಿಯಲ್ಲ. ನಿನಗೆ ಬುದ್ಧಿ ಬೇಡವಾ? ನಿನಗೆ ಬುದ್ಧಿ ಬೇಡವಾ? ಅದನ್ನು ನಂಬ್ಕೊಂಡು ಕೂತ್ಕೊಂಡಿದ್ಯಲ್ಲ, ನಿನಗೆ ಬುದ್ಧಿ ಇಲ್ವಾ? ನನಗೆ ಬುದ್ಧಿ ಇರೋದಕ್ಕೆ ಕಣೆ ನೀನು ಕೇಳ್ತಾ ಇರೋದು. ನಿನಗೆ ಬುದ್ಧಿ ಇಲ್ಲ. ನೀನು ಬುದ್ಧಿ ಇರೋಳಾಗಿರೋದಕ್ಕೇ ಇವತ್ತು ಹಿಂಗೆಲ್ಲ ಮಾಡ್ಕೊಂಡಿರೋದು. ನೀನು ಬುದ್ಧಿ ಇಲ್ದವಳು, ನಾನು ಬುದ್ಧಿ ಇಲ್ವಾ ಅಂತ ಕೇಳ್ತಾ ಇದೆಯಲ್ಲ ನೀನು. ಇಂಥ ಮೋಸ ಮಾಡೋಕ್ಕೆ ನನಗೆ ಎಷ್ಟು ದಿನದಿಂದ ಕಾತ್ಕೊಂಡಿದ್ದೆ. ಹೇಳ್ಬೇಕಾಗಿತ್ತು ನನಗೆ ಹಿಂಗೆಲ್ಲ ಆಗೈತಿ ಅಂತ ನೀನು ಹೇಳಿದ್ರೆ ಅವಾಗ ನಾನು ನಿನ್ನ ನಂಬ್ತಿದ್ದೆ. ಇಷ್ಟೆಲ್ಲ ಮುಚ್ಚಿಟ್ಬಿಟ್ಟು ಅವರೆಲ್ಲ ನಿನ್ನ ಎಂತೆಂಥ ಮಾತಾಡ್ತಾ ಇದ್ದಾರೆ. ಬುದ್ಧಿ ಬೇಡವಾ? ಈಗಳೇ ಈ ಕ್ಷಣನೇ ನೀನು ಹೊರಡು. ನೀನು ಇವಾಗ ನಮ್ಮ ಮನೇಲಿ ಇರಬೇಕಷ್ಟೇ. ಇಲ್ಲಿ ಇರ್ಕೊಡ್ದು, ಅಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ನಮ್ಮ ಮನೇಲಿ ನಾವು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ನಾನು ನಿನ್ನ ಒಂದಕ್ಕೋಸ್ಕರ ನನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ನಾನು ಮಾಡಿರೋದು ತಪ್ಪು? ಯಾವಾಗ ನನ್ನ ಮಗು ನಿನ್ನ ಹೊಟ್ಟೆಲಿ ಐತೆ, ನಾನು ಮಾಡಿರೋ ತಪ್ಪಿಗೆ ನಾನು ನಿನಗೆ ಮೋಸ ಮಾಡಬಾರ್ದು ಅಂತ ಹೇಳಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಹೊರಡು, ಫಸ್ಟ್ ಮನೆಗೆ ಹೊರಡು. ಒದಿಬೇಡ ಬಿಡಪ್ಪ, ಅದ್ಯಾಕೆ ಒಯ್ತೀಯ? ಒಯ್ಬೇಡ, ಸುಮ್ಕಿರು. ಅದ್ಯಾಕೆ ಒಯ್ತಾ ಇದೀಯಾ? ಒಯ್ಬಾರ್ದಂಗೆ. ಒಯ್ದ್ರೆ ಅವಳು ಎಲ್ಗೂ ಹೋಗ್ತಾಳೆ? ಅವಳು ಪ್ರೆಗ್ನೆಂಟ್ ಇದ್ದಾಳೆ ಇವಾಗ. ಇನ್ನೊಂದು 2 ದಿವಸ ಹೋದರೆ ಇನ್ನೇ ನಾಳೆ ಕನ್ನಡದು 6 ತಿಂಗಳು ತುಂಬಿ 7 ಬೀಳುತ್ತೆ. 7 ತಿಂಗಳಾಗೆ ಯಾವ ಬೇಕಾದ್ರೂ ಡೆಲಿವರಿ ಆಗ್ಬೋದು. ನೀನು ಹಂಗೆ ಒದಿಬೇಡ್ದು, ಗೊತ್ತಾಗೋದಿಲ್ವ ನಿನಗೆ? ಮತ್ತು ನನಗೆ ಬುದ್ಧಿ ಇಲ್ವಾ ಅಂತ ಕೇಳ್ತಾಳೆ. ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಗೊತ್ತಾ ಇವಳ ಮೇಲೆ. ಏನೋ ನನಗಾಗಿನ ಇವಳು ಕಾಯ್ತಾ ಇದ್ದಾಳೆ, ನನಗೋಸ್ಕರ ಇಷ್ಟು ಇವಳು ಕಾಯ್ತಾ ಇದ್ದಾಳೆ ಅಂತಂದರೆ ಇವಳು ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅನ್ಕೊಂತಿದ್ದೆ. ಆದರೆ ಇವಳು ಇಂತಿಂಥ ಅವತಾರಗಳು ಆಡಿದಾಳೆ ಅಂತ ಗೊತ್ತಿಲ್ಲ ನನಗೆ. ಅಯ್ಯೋ ಮಾರಾಯ, ನೀನು ಅವ್ರ ಮಾತು ಕೇಳ್ಕೊಂಡು ನನಗೆ ಹೊಡಿತಾ ಇದೆಯಲ್ಲ. ಪ್ಲೀಸ್ ಹೊಡಿಬೇಡ. ಯಾಕೆ ಹೊಡಿತಾ ಇದೆಯಾ? ಅವ್ರ ಮಾತು ಕೇಳ್ಕೊಂಡು ನನಗೆ ಹೊಡಿತಾ ಇದೆಯಲ್ಲ ನೀನು. ನಾನು ಬರ್ತೀನಿ, ನೀನು ಬೇಗ ರೆಡಿಯಾಗಿರು. ನಾನು ಊರಿಗೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಅಲ್ಲೇ ಇರುವಂತೆ ನೀನು, ಇಲ್ಲಿಗೆ ಬರೋದೇ ಬೇಡ ನೀನು, ಸರಿನಾ? ಇವಾಗ ನಾನು ನಿನ್ನಂತ ಕೈ ಬಿಡೋದಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ. ಈಗ ನಾನು ನಿನ್ನ ತುಂಬ ಇಷ್ಟಪಟ್ಟು ನಾನು ಇವಾಗ ಇಂಥ ಕೆಲಸ ಆಗೈತೆ. ಇವಾಗ ನೀನು ಪ್ರೆಗ್ನೆಂಟ್ ಇದೆಯಾ, ಇದಕ್ಕೆ ನಾನೇ ಕಾರಣ ಅಂತ ನನಗೆ ಗೊತ್ತು. ನಾನು ಅದಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋದು ಬೇಡ ಅಂತೇಳಿ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನ. ಅಲ್ಲ, ಊರಿಗೆ ಹೋಗೋದೇನು ಬೇಡ, ಇಲ್ಲೇ ಇರೋಣ ಅಂತ. ಇವಾಗಿನ್ನೇನು ಡೆಲಿವರಿ ಟೈಮಲ್ಲ, ಇನ್ನೇನು 7 ತಿಂಗಳು, ಇನ್ನೊಂದು 2-3 ತಿಂಗಳಿಗೆ ಡೆಲಿವರಿ ಆಗಿಬಿಡುತ್ತೆ. 9 ತಿಂಗಳು ತುಂಬಿದ ಮೇಲೆ ಯಾವಾಗ ಬೇಕಾದರೂ ಡೆಲಿವರಿ ಆಗಿಬಿಡ್ಬೋದು. ಅದಕ್ಕೇ ಸುಮ್ಮನೆ ಯಾಕೆ ಇವಾಗ ಇಷ್ಟೊಂದು ಎಲ್ಲ ಜಗಳ ಮಾಡಿಕೊಂಡು ಮತ್ತೆ ಅಲ್ಲಿಗೆ ಹೋಗೋದೇನು ಬೇಕಾಗಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ಇಲ್ಲೋಡೆ, ನಾನು ಹೇಳ್ತಾ ಇದ್ದೀನಿ ನಿನಗೆ, ಹೊರಡ್ಬೇಕಷ್ಟೇ. ನೀನು ಸುಮ್ಮನೆ ಎಕ್ಸ್ಟ್ರಾ ಮಾತಾಡಬೇಡ. ನಮ್ಮ ಮನೆಗೆ ಬರಬೇಕು, ಅಲ್ಲಿ ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ನೀನು ಇಲ್ಲಿ ಬರ್ಕೊಡ್ದು. ಇವನಿಗೆ ಏನಾತಪ್ಪ? ಇವನಿಗೆ ಅವ್ರ ಮಾತು ಕೇಳ್ಕೊಂಡು ಹೆಂಗೆ ಆಡ್ತಾ ಇದ್ದಾನೆ ನೋಡು. ಅಯ್ಯಪ್ಪ, ಇವನು ನನ್ನ ಮಗ ಒಬ್ಬ ಇದ್ದಾನೆ. ಇವನು ಬೋಲು ಒಳ್ಳೆನಲ್ಲ ಕಣಮ್ಮ. ಸುಮ್ಮನೆ ಹೋಗ್ಬಿಡು ಸುಸು, ಹೋಗ್ಬಿಡು ಸುಮ್ಮನೆ. ಹೋಗ ಮತ್ಲಾಗ ಯಾರು ಹೋಗ್ತಾರೆ? ನಮಗೆ ಅಲ್ಲಿ ಇರೋಕ್ಕೆ ಸರ್ ಬರೋಲ್ಲ ಮತ್ತಾಯಿ. ಅಲ್ಲಿ ಯಾರು ಇರ್ತಾರೆ? ಹೋಗು, ನಾನು ಅಲ್ಲಿರಲ್ಲ. ಅಲ್ಲಿ ಇರೋಕ್ಕಾಗಲ್ಲ ಮತ್ತಾಯಿ ನನಗೆ. ನೀನೇನೇನು ನನಗೆ ಅಲ್ಲಿ ಇರೋಕ್ಕಾಗಲ್ಲ.
ಇರೋಕ್ಕಾಗಲ್ಲ ಅಂದರೆ ಮತ್ತೆ ಅವ್ನು ಕರ್ಕೊಂಡು ಹೋಗ್ತೀನಿ ನೀನು ಹೊರಡಬೇಕು ಅಂತ ಹೇಳಿ ಹೇಳಿದಾನಲ್ಲ. ಎಲ್ಗೋದ್ನ ಏನೋ ತಿರ್ಗ ಯಾರು ಏನು ಹೇಳ್ಕೊಡ್ತಾರೋ ಏನೋ ತಿರ್ಗ ಯಾತು ಹೇಳ್ತಾರೋ ಏನೋ ಹೋಗ್ತಾ ಇದ್ದಾನೆ ನೋಡಿ ತಿರ್ಗ. ಅಲ್ಲ ಸುಮ್ಮನೆ ಕರ್ಕೊಂಡು ಹೋಗೋಣ ಹೋಗ್ಬೇಕಾ? ಸುಮ್ಮನೆ ಹೋಗೋದೇ ಒಳ್ಳೇದು. ಸುಮ್ಮನೆ ಹೋಗ್ಬಿಡು ನೀನು ಸುಪ್ಪಿ, ಸುಮ್ಮನೆ ಹೋಗ್ಬಿಡಮ್ಮ. ಹೋಗ ಮತ್ಲಾಗೆ ನನಗೆ ಅಲ್ಲಿ ಇರೋಕ್ಕಾಗಲ್ಲ, ಮತ್ತೆ ನಾನು ಹೋಗಲ್ಲ. ಅಲ್ಲಿ ಯಾರು ಇರ್ತಾರೆ ಹೋಗಿ ನಾನು ಹೋಗಲ್ಲಮ್ಮ, ನಾನು ಹೋಗಲ್ಲ. ನನಗೆ ಬೇಜಾರು ಕಣಮ್ಮ, ನನಗೆ ಹೋಗೋಕ್ಕಾಗಲ್ಲ. ಅಪ್ಪನೂ ಇಲ್ಲ ಏನಿಲ್ಲ, ನಿಮ್ಮ ಅಣ್ಣ ಏನು ನಿಮ್ಮ ಅಪ್ಪಯ್ಯ ಅವರು ಅದೇ ಹೋಗ್ಯವ್ರೆ. ಅಲ್ಲೇನು ಅರ್ಜೆಂಟ್ ಅಂತ ಅವ್ರ ಪಾಪ ಕೆಲ್ಸಕ್ಕೆ ಬ್ಯುಸಿಯಾಗಿದ್ದಾರೆ. ನಾನು ಹೇಳಲಿಲ್ಲಮ್ಮ, ಅದೇ ಸುಮ್ಮನೆ ಅದೇ ಅವ್ರ ಪಾಪ ಕೆಲ್ಸಕ್ಕೆ ಹೋಗ್ಯವ್ರೆ, ಏನು ಹೇಳೋಣ ಅಂತ ಹೇಳಿ. ನಿಮಗೆ ಒಂದೀಟು ಮಾನ ಮರ್ಯಾದಿಲ್ವಲ್ಲೇ? ಥೂ, ಊರಾಗೆಲ್ಲ ನಾವು ಉಗುಳ್ತಾರೆ ನಿಮ್ಮನ್ನ. ಅಲ್ಲ ಇವನಿಗೂ ಮೋಸ ಮಾಡ್ಯವ್ರೆ ಅಂತ ಹೇಳಿ. ಅಲ್ಲ ಇಂಥವೇನಕ್ಕೆ ಮಾಡ್ತೀರಿ ನೀವು? ಥೂ ಅಯ್ಯಪ್ಪ ದೇವ್ರಿ, ಹೆಂಗೆ ಬೈತಾನಲ್ವೇ ಅವನು. ಅಲ್ಲ ಮರ್ಯಾದೆಗೆ ಇಟ್ಟಾರ ಇಂಥದ್ದೆಲ್ಲ ಬೈಸ್ಕೊಂಬ ಕೇಳ್ಗೋಗ್ಬೇಕು. ಥೂ, ನಾವು ಹಿಂದೆಂದು ಇಂಥ ಕಾಪುರ ಮಾಡಲಿಲ್ಲ, ಇಂಥ ಬದುಕು ಮಾಡಲಿಲ್ಲಮ್ಮ ನಿಮ್ಮಂಥದ್ದು. ನಾವು ಹೆಂಗ ಗೌರವಾಗೆ ನಾವು ಗೌರವಾಗಿದ್ದರು. ಊಟ ಬಿಟ್ಟಾರಾಗಿದ್ರಲ್ಲಿ ತಾಯಿ ಮಗಳಿಬ್ರಾಳು. ಅಲ್ಲ ನೋಡ ಅವನು ಹೆಂಗೆ ಬಂದ, ಹೆಂಗೆ ಹೇಳ್ದ, ಇವನು ಬೈದ. ಎಲ್ಲರ ತಗೋ ನಿಮ್ದು ಇದೇ ಬಾಳು. ಕೊನೆಗೆ ಆಗ್ತೂ ಇಲ್ಲ ಇತ್ತು ಇಲ್ಲ ಅಂತ ಹೇಳಿ ಎಲ್ಲ ಕಳ್ಕೊಂಡು ಬೀದಿಗೆ ಬೀಳ್ಬೇಕು ಲೌಡ್ಯಾರು. ಬೀದಿಗೆ ಬಿದ್ದು ಭಿಕ್ಷೆ ಬೇಡ್ಕೊಂಡು ತಿನ್ಬೇಕು ಅಂತ ಹೊತ್ತು ಬರುತ್ತೆ. ಇದ್ದಾಗ ಮೆರಿಬಾರ್ದು. ಬೋಲ್ ಮೆರಿತಾ ಇದ್ದೀರ ಇವಾಗ ಐತೆ ಅಂತ ಹೇಳಿ ನೋಡ್ರಿ, ನಿಮ್ಗೆ ಅಂತ ಹೊತ್ತು ಬರುತ್ತೆ ಅಂತ ಹೇಳಿ ಬೀದಿಗೆ ಬಿದ್ದು ಭಿಕ್ಷೆ ಬೇಡ್ಕೊಂಡು ತಿನ್ಬೇಕು. ನೀನು ಬಡ್ಕೊಂಡಾರ್ದ ನಮಗೆ ಸುಮ್ಮನಿರಮ್ಮ ತಾಯಿ. ಅವಳ ತಾಗ ಏನು ಮಾತಾಡೋಕೆ ಹೋಗ್ಬೇಡ ಒಜ್ಜಿ ತಾಯಿ. ಸುಮ್ಮನಿರ, ಅದ್ರ ತಾಗ ಏನು ಮಾತಾಡಬೇಡ. ಮತ್ತೆ ಅದ್ರ ತಾಗೆ ಯಪ್ಪ ವಯಸ್ಸಾಗಿರತ್ತ ಮಾತಾಡೋದೇ ಅಲ್ಲ. ಅಜ್ಜಿ ಅಂದಂದು ನಮ್ಗೆ ಅರ್ಧ ಸುಚ್ಕೊಂಬತ್ತು. ಇವಾಗ ಹೋಗಮ್ಮ ಅಂತ ನಾನು ಹೋಗಲ್ಲ. ಯಾರು ಹೋಗ್ತಾರೆ? ನಾನು ಹೋಗಲ್ಲ ಕಣಮ್ಮ. ಅಲ್ಲಿ ಯಾರು ಇರ್ತಾರೆ? ಇರೋಕ್ಕೆ ಸರ್ ಬರೋಲ್ಲ ನನಗೆ. ಇಲ್ಲೇ ರೂಢಿ ಆಗೈತಿ, ಇಲ್ಲೇ ಇರೋಣ ಅಂತ ನಾನು ಹೋಗಲ್ಲ. ಇವಾಗ ಏನು ಮಾಡ್ತೀಯಾಳು? ಹೋಗ್ಲಿಲ್ಲ ಅಂದರೆ ವಿಧಿ ಇಲ್ಲ, ಹೋಗ್ಲೇಬೇಕು. ಅಲ್ಲಿ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಹೋಗಿ ಅಷ್ಟೇನೆ. ಇವಾಗ ನೋಡು ಅವ್ನು ಬಿಟ್ಟೋದ್ರೆ ಏನು ಮಾಡ್ತೀವಿ? ಇವಾಗ ಹೆಂಗೆ ಬಂದಿರೋದ್ಕಂತೂ ಪರವಾಗಿಲ್ಲ. ಅವನು ಇಲ್ಲ ಇವನು ಇಲ್ಲ ಯಾರೂ ಇಲ್ಲ ಅಂತೇಳಿ ಇವಾಗ ಅವ್ನು ಚಂದಾದರೂ ಬಂದಿದ್ದ. ಅವನು ಇಲ್ಲ ಅಮ್ಮಂಗೆ. ಇವಾಗ ಯಾರೂ ಇಲ್ಲ, ಅವನು ಇಲ್ಲ ಇವನು ಇಲ್ಲ ಅಮ್ಮಂಗೆ ಎಲ್ಲ ಹಾಳು ಮಾಡ್ಕೊಂಡು ಇದ್ರೆ ಯಾರು ನೋಡ್ತಾರೆ ಹೇಳಿ? ಯಾರೂ ಆಗಲ್ಲ. ಒಂದೆರಡು ದಿವಸ ಅವ್ನು ಸಮಾಧಾನ ಮಾಡ್ಕೊಂಬರ್ಗು ಹೋಗು. ಸುಮ್ಮನೆ ಅವನ ಜೊತೆಗೆ ಹೋಗಿ ಕರ್ಕೊಂಡೋಗಿ ಎಲ್ಲನ ಕರ್ಕೊಂಡು ಹೋಗ್ತಾನೆ. ಸ್ವಲ್ಪ ಮಾತಾಡಿಸ್ಕೊಂಡು ಸೇನಕ್ಕೆ ಆಡಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ನಯಸ್ಸಾಗೆ ದಾರಿಗೆ ತಗೊಂಡು ಒಳ್ಳೆ ರೀತಿಯಿಂದ ಒಂತಾಗೆ ಚೆನ್ನಾಗಿರೋದು ಕಲಿ. ಹೋಗ್ಬೇಕು ಹೋಗು. ಇವಾಗ ಪ್ರೆಗ್ನೆಂಟ್ ಇದೆಯಾ, ಇನ್ನೇನು ಮಾಡೋಕ್ಕಾಗುತ್ತೆ? ಅವ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹೋಗು ಹೋಗ. ಮತ್ತು ಇದೊಳ್ಳೆ ಸವಾಸ ಆಯ್ತು ಯಪ್ಪ. ಎಷ್ಟು ಲವ್ ಮಾಡ್ತಿದ್ದ, ಇವಾಗ ನನ್ನ ಮೇಲೆ ಅಷ್ಟು ಸಿಟ್ಟು ಮಾಡ್ತಾ ಇದ್ದಾನೆ. ಸಿಟ್ಟು ಮಾಡ್ಕೊಂಡ್ಮೇಲೆ ಮುಗೀತು. ಅಲ್ಲಿಗೆ ಹೋದ್ಮೇಲೂ ನನಗೆ ನೆಮ್ಮದಿ ಇರೋದಿಲ್ಲ. ನೋಡಿ ಹಿಂಗೆಲ್ಲ ಮಾಡ್ಕೊಂಡಿದ್ದೀವಿ ಅಂತ ಆಗ್ಲೆಲ್ಲ ಪದೇ ಪದೇ ಅಂತ ಇರ್ತಾನೆ. ಮತ್ತು ಒಮ್ಮಂಗೆ ಸುಮ್ಮನೆ ಬಿಡ್ತಾರೆ. ಮಕ್ಕಳುಗಳ್ತಾರೆ ಇಂಥದ್ದು ಮಾಡ್ಕೊಂಬಂದ್ರಿ. ಮನ ಮರ್ಯಾದೆ ಇಲ್ದವು ಎಂಥ ಮಾಡ್ಕೊಂಡವೆ. ಮನ ಮರ್ಯಾದೆ ಇದ್ರೆ ಸರಿ ಇವಕ್ಕೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಉಗುಳ್ತಾರೆ. ಉಗುಳಿಸ್ಕ, ಅವಾಗ ಗೊತ್ತಾಗುತ್ತೆ. ನೀನು ಮರ್ಯಾದೆ ಇಲ್ಲ ತಗ. ಮರ್ಯಾದೆ ಇರೋಳಾಗಿದ್ರೆ ಇಂಥ ಕೆಲಸ ಮಾಡ್ಕೊಂತಿರ್ಲಿಲ್ಲ ನೀನು. ಉಗುಳಿಸ್ಕೇಳಿ. ಇವಾಗ ಎಲ್ಗೋದ್ನ ಏನೋ ನೋಡ್ತೀನಿ ತಡಿಯಮ್ಮ ಎತ್ತೋದ. ಇನ್ನು ಯಾತು ಹೇಳ್ತಾರೋ, ಯಾರೇನು ಹೇಳ್ಕೊಡ್ತಾರೋ, ಇನ್ನು ಮಗಾಗುತ್ತೆ ನನಗೆ. ಹೋಗತ್ತ. ಅಯ್ಯಪ್ಪ ಇದೊಳ್ಳೆ ಸವಾಸ ಆತಲ್ಲಪ್ಪ ನನಗೆ. ಅಯ್ಯೋ ಏನಾಗ ನಮ್ಮ ಮುಂಚೆಗೆ ಹೇಳಿದ್ರು ಹೇಳ್ಬೋದಾಗಿತ್ತು. ನಾನು ಹೇಳ್ತೀನಿ ಅಂದರೆ ನೀನೇ ಬೇಡ ಅಂತ ಅಂದಿದ್ದು. ಬಿಡತ್ತ ಹೋಗ್ಲಿ. ಇವಾಗ ಇನ್ನೇನು ಅವ್ನು ಎಲ್ಗೋದ ನೋಡಿ ನೋಡೋಣ. ಯಪ್ಪ ಇಲ್ಲಿದ್ದು ಜನ ಒಳ್ಳೆಯವರಲ್ಲ ನಮ್ಮ ಬಗ್ಗೆ. ಇಲ್ಲೂ ಜೋಳ್ತಾರೆ. ಇವಾಗ ಅವ್ನಿಗೆ ಸಿಟ್ಟು ಬಂದಿರೋದಕ್ಕೂ ಅವ್ರು ಬೇರೆಯವ್ರು ಏನು ಹೇಳಿದ್ರು ಕೇಳ್ತಾನೆ. ಇವಾಗ ಏನು ಹೇಳೋಣ ಏನು ಬಿಡೋಣ ಅಮ್ಮಂಗಾಗೈತೆ. ಹೋಗತ್ತ. ಸ್ವಾಮಿ ದೇವ್ರು ಇದೊಳ್ಳೆ ಸವಾಸ ಆತಲ್ಲಪ್ಪ. ಬರಲಿ ಅಂದರೆ ಬಂದಂಗೆ ಇದೊಂದು. ಆಗ ಚಂದ ನನ್ನ ಮಗ ಬರಲಿಲ್ಲ ಅಂದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲಮ್ಮ. ಅವ್ನು ಬಿಡ್ಕೊಂಡಿದ್ದೆ ಅಲ್ಲ. ಅವ್ನು ಬಿಡ್ಕೊಬಾರ್ದಾಗಿತ್ತು. ನಾನು ಬಿಡ್ಕೊಬಾರ್ದಾಗಿತ್ತು ಅಂತಂದರೆ ಏನು ಮಾಡೋದು? ಬಂದ ಅವಾಗ ಯಾರೂ ಇರಲಿಲ್ವಲ್ಲ. ಅವಾಗ ಒಂಥರ ಏನೋ ಯಾರು ಇಲ್ಲ ಬಿಡತ್ತ. ಬಂದ ಅಮ್ಮಂಗೆ ಅದೇ ಒಂದು ದೊಡ್ಡ ಇದಾದಂಗೆ ಆಯ್ತು. ನನಗೂ ಹಂಗೇನೆ ಹೆಂಗೆ ಬಿಡತ್ತ ಯಾರೂ ಇರಲಿಲ್ಲ. ಇವಾಗ ನನ್ನ ಹೆಂಗ ಒಬ್ಬ ಗಂಡ ಇದ್ದಾನೆ ಅಮ್ಮಂಗೆ. ಇರಲಿ ಅವಳು ಅಮ್ಮಂಗೆ ಆತು. ಇವಾಗ ನೋಡಿ ಅಂತದ್ದು ನನ್ನ ಮೇಲಂತೂ ನೀಕಿಲ್ ರೊಚ್ಚಿಗೆ ಎದ್ಬಿಟ್ಟವನೆ. ಊರಿಗೆ ಕರ್ಕೊಂಡು ಹೋಗ್ತೀನಿ ವರ್ಡು ಅಂತ. ನನಗೆ ಹೋಗೋಕೆ ಇಷ್ಟ ಇಲ್ಲ. ಹೆಂಗೆ ಮಾಡೋಣ ಅನ್ನಿಸ್ತೈತೆ. ಹೋಗತ್ತ. ನನಗಂತೂ ತುಂಬ ಬೇಜಾರಾಗ್ತೈತಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.